ತಾತನವರು ಆ ಗುರುಬಸಮ್ಮ ತಾಯಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಇದು ಮೋಕ್ಷಕ್ಕ ಹಾದಿ ಎನ್ನುವಂತಹ ಮಾತನ್ನು ಹೇಳಿ ಆ ಲಿಂಗವನ್ನು ಆ ತಾಯಿಯ ಕೈಯೊಳಗೆ ಕೊಟ್ಟು ಹೇಳ್ತಾರೆ, ಗುರುಬಸಮ್ಮ ಇನ್ನು ಮೇಲಿಂತ ಈ ಲಿಂಗವೇ ನಿನಗೆ ಪತಿದೇವರಿದ್ದಂಗ, ಈ ಲಿಂಗವನ್ನು ನೀನು ಸದಾವಕಾಲ ಅರ್ಚಿಸಬೇಕು, ಆರಾಧಿಸಬೇಕು, ಪೂಜಿಸಬೇಕು ಅಂತೇಳಿ ಆ ಲಿಂಗೋಪದೇಶವನ್ನು ಹೇಳಿ ಆ ನಂತರದೊಳಗೆ ಆ ಬಳ್ಳಾರಿಯ ಗುರುಬಸಮ್ಮಳನ್ನು ಮತ್ತು ಆ ಗುರುಬಸಮ್ಮಳ ತಾಯಿಯನ್ನು ಮಠದಿಂದ ಬೆಳ್ಕೊಳ್ತಾರೆ, ಮಠದಿಂದ ಕಳಿಸಿಕೊಟ್ರು ಅನ್ನುವಂಥದ್ದನ್ನು ಇಲ್ಲಿ ಕವಿಗಳು ಬರೆದುಕೊಂಡು ಬರ್ತಾರೆ. ಈಗ ಚನ್ನಬಸವ ತಾತನವರು ಆ ಗೆಜ್ಜಿ ಬಾವಿಯ ಮಠದೊಳಗೆ ಇರುವಂಥ ಸಂದರ್ಭದೊಳಗೆ ಜ್ಞಾನಿಗಳಾಗಿರುವಂತಹ ಜಾಡಲದಿನ್ನಿ ಬಸವಂತಪ್ಪ ಅಂತ ಮಹಾಜ್ಞಾನಿಗಳು ಜಾಡಲದಿನ್ನಿ ಬಸವಂತಪ್ಪ, ಆ ನಂತರದೊಳಗೆ ಜೇರವಂಡಿಯ ಗುರುಬಸವ ಶರಣರೊಂದಿಗೆ ನಿತ್ಯ ಸಮಾಲೋಚನೆಯನ್ನು ಮಾಡ್ತಾ ಇರ್ತಾರೆ. ಅವರನ್ನು ಕರೆಸಿ ನೂರಾರು ಜನ ಭಕ್ತರನ್ನು ಹೀಗೆ ಕೂಡಿಸಿ ಅವರಿಂದ ಜ್ಞಾನೋಪದೇಶವನ್ನು ಕೊಡಿಸ್ತಾ ಇರ್ತಾರೆ. ಅಂದ್ರೆ ಆಗಿನ ದಿನಮಾನದೊಳಗೆ ಚನ್ನಬಸವ ತಾತನವರು ಶಿವಾನುಭವ ಗೋಷ್ಠಿಯನ್ನು ಮಾಡ್ತಾ ಇತ್ತು. ಅದಕ್ಕೆ ಅಲ್ಲಮರು ಹೇಳಿಕೊಂಡು ಬರ್ತಾರೆ, ನಿನ್ನ ಒಡವೆ ಎಂಬುದು ಜ್ಞಾನದ ರತ್ನ ಅಂತೇಳಿ. ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅನ್ನುವಂಥ ಉದ್ದೇಶದಿಂದ ಇಲ್ಲಿ ಚನ್ನಬಸವ ತಾತನವರು ಮಠದ ಭಕ್ತರಿಗೆಲ್ಲ ಪ್ರತಿನಿತ್ಯ ಜ್ಞಾನೋಪದೇಶವನ್ನು ಮಾಡ್ತಾರಂತ. ಜ್ಞಾನ ಅನ್ನುವಂಥದ್ದು ಬಹಳ ಮುಖ್ಯ ತಾಯಿ. ಜ್ಞಾನ ಅನ್ನುವಂಥದ್ದು ಇಲ್ಲದೇ ಇದ್ರೆ ಹೇಗಾಗತ್ತ ಪರಿಸ್ಥಿತಿ ಅಂದ್ರೆ, ಯಾವುದೋ ಒಬ್ಬ ಹೆಣ್ಮಗಳಿಗೆ ಹೇಳಿದ್ರಂತ, ಏನಿಲ್ಲವ ನೀನು ತಾಯಂದಿರಾಗಿರುವಂಥ ಶ್ರೀಮತಿ ಯಮಣಮ್ಮ ಗೊಣ್ಣಾಗರ, ಈ ತಾಯಂದಿರು ಸಹ 3 ಜನ ಕಲಾವಿದರಿಗೆ ತಲಾ 20 ರೂಪಾಯಿಯಂತೆ ಕಲಾ ಕಾಣಿಕೆಯನ್ನು ಕೊಟ್ಟಿರುವಂಥ ತಾಯಂದಿರಾಗಿರ್ತಾರೆ. ಈ ತಾಯಂದಿರ ಕುಟುಂಬ ವರ್ಗಕ್ಕೂ ಕೂಡ ಕರಿಬಸವೇಶ್ವರರ ಚನ್ನಬಸವೇಶ್ವರರ ಕೃಪಾಶೀರ್ವಾದ ಈ ಮಹನೀಯರ ಕುಟುಂಬದ ಮೇಲೂ ಕೂಡ ಉತ್ತರೋತ್ತರವಾಗಿ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಇಲ್ಲಿ ಬಸವಂತಪ್ಪನವರೊಂದಿಗೆ ಮತ್ತು ಗುರುಬಸವರೊಂದಿಗೆ ಆ ದಿನನಿತ್ಯ ಜ್ಞಾನೋಪದೇಶವನ್ನು ಕೊಡಿಸ್ತಾ ಇರ್ತಾರೆ. ಗುರುಬಸವ ಶಿವಯೋಗಿಗಳೊಂದಿಗೆ ಜ್ಞಾನೋಪದೇಶವನ್ನು ಭಕ್ತರಿಗೆ ಕೊಡಿಸ್ತಾ ಇರ್ತಾರೆ ತಾಯಿ. ಈ ಜ್ಞಾನ ಅನ್ನುವಂಥದ್ದು ಎಷ್ಟು ದೊಡ್ಡದು ಅಂದ್ರೆ, ಭೀಷ್ಮ ಶರಪಂಜರದೊಳಗೆ ಮಲಗಿಕೊಂಡಿದ್ದ ಮಹಾಭಾರತದೊಳಗೆ. ಶರಪಂಜರ ಅಂದ್ರೆ ಬಾಣದ ಮಳೆ ಮ್ಯಾಲೆ ಮಕ್ಕೊಂಡಿದ್ದ, ಇನ್ನೇನು ಸಾಯ್ತಾ ಇದ್ದ. ಬಾಣಗಳೆಲ್ಲ ದೇಹವನ್ನು ಚುಚ್ಚಿ ಬಿಟ್ಟಿದ್ದು, ನಾಟಿ ಬಿಟ್ಟಿದ್ದು. ಅಂಥ ಸಂದರ್ಭದೊಳಗೆ ಪಾಂಡವರ ಕಡೆಯ ಸೈನಿಕರೆಲ್ಲ ಸಂತೋಷ ಪಡ್ತಾ ಇದ್ರ, ಜಗದೊಡೆಯನಾಗಿರುವಂಥ ಕೃಷ್ಣ ಮೂಲೆಯನ್ನು ಹಿಡ್ಕೊಂಡು ಅಳ್ತಾ ಕುಂತಿದ್ನಂತ. ಆವಾಗ ಪಾಂಡವರ ಸೈನಿಕರು ಬಂದು ಕೇಳ್ತಾರಂತ, ಹೇ ಕೃಷ್ಣ, ಸಾಯುವಂಥವ ನಮ್ಮ ವೈರಿ, ಅವನಿಗೆ ಯಾಕೆ ನೀನು ಅಳಾಕತ್ತಿ, ನೀನು ಸಂತೋಷ ಪಡಬೇಕು ಅಂದಾಗ ಕೃಷ್ಣ ಒಂದು ಕಿಮ್ಮತ್ತಿನ ಮಾತು ಹೇಳ್ತಾನ, ನಾನು ಯಾತಕ್ಕಾಗಿ ಅಳಾಕತ್ತೀನಿ ಅಂದ್ರೆ ಭೀಷ್ಮ ಸಾಯಕತ್ತಾಣ ಅಂತೇಳಿ ನಾನು ಅಳಾಕತ್ತಿಲ್ಲ, ಅವನೊಂದಿಗೆ ಅವನೊಳಗಿರುವಂತಹ ಅಪಾರವಾಗಿರುವಂತಹ ಜ್ಞಾನವೂ ಕೂಡ ಇವತ್ತಿನ ದಿನ ಮಣ್ಣಾಗಿ ಹೊಂಟೈತಲ್ಲ, ಅವನ ಜ್ಞಾನಕ್ಕಾಗಿ ನಾನು ಅಳಾಕತ್ತೀನಿ ಎನ್ನುವಂಥ ಮಾತನ್ನು ಕೃಷ್ಣ ಹೇಳ್ತಾನಂತ. ಜ್ಞಾನ ಅನ್ನುವಂಥದ್ದು ಬಹಳ ದೊಡ್ಡದು ತಾಯಿ. ಈ ಜ್ಞಾನ ಅನ್ನುವಂಥದ್ದು ಇಲ್ಲದೇ ಇದ್ರೆ ಹೇಗಾಗತ್ತ ಪರಿಸ್ಥಿತಿ ಅಂದ್ರೆ, ಒಬ್ಬ ಹೆಣ್ಮಗಳು ಯಾರೋ ಹೇಳಿದ್ರಂತ, ಏನಿಲ್ಲವ ನಿನ್ನ ಗಂಡನ ಆಯಸ್ಸು ವೃದ್ಧಿ ಆಗಬೇಕಾಗಿತ್ತು, ನಿನಗೆ ಪತಿವ್ರತ ಧರ್ಮ ಸಿದ್ಧಿ ಆಗಬೇಕಾಗಿತ್ತು ಅಂದ್ರೆ ಒಂದು ಕೆಲಸ ಮಾಡಬೇಕು. ಏನು ಅಂದ್ರೆ ನಿನ್ನ ಗಂಡನ ಫೋಟೋಕ್ಕೆ ಪೂಜೆ ಮಾಡಬೇಕು ಅಂದ್ರಂತ. ಅಯ್ಯ ಯಕ್ಕ, ನನ್ನ ಗಂಡ ಇನ್ನೂ ಬದುಕ್ಯಾನಲ್ಲ, ಬದುಕಿದ್ರೆ ಪೂಜೆ ಮಾಡು ಅನ್ಲಾಕಿ. ಆಯಿತು ಅಂತೇಳಿ ದೊಡ್ಡ ಕಟ್ಟು ಮಾಡಿಸ್ಕೊಂಡು ಬಂದಂತ. ಗಂಡಿನ್ನ ಬದುಕಿದ್ದ, ದೊಡ್ಡ ಕಟ್ಟು ಮಾಡಿಸ್ಕೊಂಡು ಬಂದು ಎಲ್ಲಿ ಹಾಕಿದ್ಲು ಅಂದ್ರೆ ಒಂದು ಗಾಡಿಗೆ ಮಳಿ ಹೊಡೆದು ಗಂಡನ ಫೋಟೋ ಹಾಕಿದ್ಲಂತ. ಗಂಡನ ಫೋಟೋ ಹಾಕಿ ದಿನನಿತ್ಯ ಧೂಪ ದೀಪ, ಆ ನಂತರದೊಳಗೆ ಭಸ್ಮ ವಿಭೂತಿ ಅದನ್ನೆಲ್ಲ ತಗೊಂಡು ಪೂಜೆ ಮಾಡೋದು, ಊದನ ಕಡ್ಡಿ ಬೆಳಗೋದು, ಒಂದು ಹೂವಿನ ಹಾರ ಹಾಕೋದು.
ಇದು ಗಂಡ ಜೀವಂತ ಗಂಡನ ಮೂಲ್ಯಾಗ ಕುಂದ್ರಿಸೋದು ಉಪವಾಸ. ಗಂಡನ ಫೋಟೋಕ್ಕೆ ಪೂಜೆ ಮಾಡೋದು, ಜೀವಂತ ಗಂಡನ ಉಪವಾಸ ಮೂಲ್ಯಾಗ ಕುಂದ್ರಿಸ್ತಿದ್ಲಂತ. ಅದು ಎತ್ತರಕ್ಕೆ ಹಾಕಿದ್ಲ ಆ ಹೆಣ್ಮಗಳು, ಭಾಳ ಎತ್ತರಕ್ಕೆ ಹಾಕಿದ್ಲು. ಮಣಿ ಮಗ್ಗಲ ಹೆಣ್ಮಗಳು ಒಂದು ದಿನ ಏನು ಮಾಡಿದ್ಲು ಅಂದ್ರೆ, ಈ ಮಣಿ ಸಾರ್ಸಾಕ ಜಾತ್ರೆ ಬಂದಿತ್ತಲ್ಲ, ಯಾಕ ಒಂದಿಷ್ಟು ಸ್ಟೂಲ್ ಕೊಡು ಅಂತೇಳಿ ಆ ಹೆಣ್ಮಗಳ ಮನೆಯೊಳಗಿರುವಂಥ ಸ್ಟೂಲ್ ತೊಗೊಂಡು ಹೋದಾಗ, ಮತ್ತು ಪ್ರತಿನಿತ್ಯ ಹಾಗೂ ಗಂಡನ ಫೋಟೋಕ್ಕೆ ಪೂಜೆ ಮಾಡೋದನ್ನು ತಪ್ಪಿಸಬಾರ್ದು ಅಂತ ಹೇಳೇ ಬಿಟ್ಟಿದ್ರಲ್ಲ. ಅವಾಗ ಆ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ, ಅತ್ತಾಗಿತ್ತಾಗ ನೋಡ್ತಾಳ, ಪೂಜಾ ಟೈಮ್ ಆಗಿಬಿಟ್ಟಿತ್ತು, ಗಂಡನ ಫೋಟೋ ಎತ್ತರಕ್ಕಿತ್ತಲ್ಲ, ಮತ್ತು ಈಕಿ ಗಿಡ್ಡ ಹೆಣ್ಮಗಳಿದ್ದು ಗಂಡನ ಫೋಟೋಕ್ಕೆ ಪೂಜೆ ಮಾಡಬೇಕಲ್ಲ. ಏನು ಮಾಡಿದ್ಲು, ಮತ್ತು ಎತ್ತರಕ್ಕೆ ಅತ್ತಾಗಿತ್ತಾಗ ನೋಡಿದ್ಲು, ಮನ್ಯಾಗ ಏನೂ ಸಿಗಲಿಲ್ಲ. ಗಂಡ ಮೂಲ್ಯಾಕ ಕುಂತಿದ್ನಂತ. ಏಯ್ ಬಾ ಇಲ್ಲಿ ಅಂದ್ಲಂತ ಗಂಡಗ. ಏನ್ರಿ ಅನ್ನಂತವ, ಅಟ್ಟು ಹೆದರ್ತಿದ್ದವ. ಏನ್ರಿ ಅಂದ, ಹಲೋ ಹಲೋ ಏನ್ರಿ ಅಂದವ. ಏನಿಲ್ಲ, ನಿನ್ನ ಫೋಟೋಕ್ಕೆ ಪೂಜೆ ಮಾಡ್ಬೇಕು ನಾನು, ಸ್ವಲ್ಪ ಬಗ್ಗು ಅಂದ್ಲಂತ ಆಕೆ. ಇಲ್ಲ ಇಲ್ಲ ಸ್ವಲ್ಪ ಅಲ್ಲೇ ನಿಂದರ್ಸಂತ ಹೇಳ್ರಿ. ಅವಾಗ ಗಂಡ ಏನು ಮೂಲ್ಯಾಕ ಕುಂತಿದ್ನಲ್ಲ, ಏಯ್ ಬಾ ಇಲ್ಲ, ಯಾಕ್ರಿ ಅಂದವ. ಹೆದರ್ತಿದ್ದವ ಹೆಂಡತಿಗೆ ಹೆದರದೇ ಇರುವಂಥವ್ರು ಯಾರದಾರೆ? 1000 ಕುದುರೆ ಸರ್ದಾರ ಆದರೂ ಹೆಂಡತಿ ಮುಂದೆ ಜೋಕುಮಾರಣ ಅಂತವ. 1000 ಕುದುರೆ ಸರ್ದಾರ ಆದರೂ ಹೆಂಡತಿ ಮುಂದೆ ಜೋಕುಮಾರಣ. ಹೊರಗಷ್ಟ ಮೀಸಿ ಮ್ಯಾಗ, ಮನೆ ಒಳಗೆ ಬಂದರು ಅಂದ್ರೆ ಮೀಸಿ ಕೆಳಗ ಅವು. ಹಿಂಗ ನಡೆದಿತ್ತು. ಹೆಂಡತಿಗೆ ಹೆದರದವರು ಯಾರದಿರಿ ಕೈ ಎತ್ತರಿ ಅಂದಾಗ ಯಾರೂ ಕೈ ಎತ್ತಲಿಲ್ಲಂತ. 1000 ಜನ ಗಂಡ್ಮಕ್ಳು ಕುಂತಿದ್ರು, ಅದ್ರಾಗ ಒಬ್ಬ ನಿಧಾನ ಕೈ ಎತ್ತಿದ್ನಂತ. 1000 ಮಂದಿಯಾಗ ನೀನರ ಒಬ್ಬ ಒದಿಯಲ್ಲಪ್ಪ, ಭಾರಿ ಬಿಡಪ್ಪ ಅಂದ್ರಂತ. ಇಲ್ರಿ ನಾನು ಹೆದರ್ತೀನಿ ಅಂದಂತವ. ಮತ್ತು ಹೆದರುವಂಗಿದ್ರೆ ಯಾಕೆ ಕೈ ಎತ್ತಿದ್ಯೋ ಅಂದ್ರೆ, ಇಲ್ರಿ ಅಲ್ಲಿ ಮೂಲ್ಯ ನಿಂತು ನಾನು ಹೆಂಡತಿ ಸಣ್ಣಿ ಮಾಡಾಕತ್ತಾಳ, ಕೈ ಎತ್ತು ಅಂತೇಳಿ ಆಕಿಗೆ ಹೆದರಿ ಕೈ ಎತ್ತೇನ್ರಿ ಅಂದಂತವ. ಹೆದರಿ ಕೈ ಎತ್ತಾರ ಭಾಳ ಮಂದಿ ಅಂತ. ಹಂಗೆ ಹೆದರ್ತಿದ್ದವ. ಏಯ್ ಬಾ ಇಲ್ಲಿ ಅಂದಾಗ ಅವ ಬಂದ. ಏನ್ರಿ ಅಂದವ. ಏನಿಲ್ಲ, ಸ್ವಲ್ಪ ಬಗ್ಗು ಅಂದ್ಲ ಆಕೆ. ಬಗ್ಗದಾಗ ಅವನ ಮ್ಯಾಗ ನಿಂತು ಅವನ ಫೋಟೋಕ್ಕೆ ಪೂಜೆ ಮಾಡಾಕತ್ತಿದ್ಲಂತ ಹೆಣ್ಮಗಳು. ಅವನ ಮ್ಯಾಗ ನಿಂತು ಅವನ ಫೋಟೋಕ್ಕೆ ಪೂಜೆ ಮಾಡಾಕತ್ತಿದ್. ಇದಕ್ಕೆ ಅಜ್ಞಾನ ಅಂತ ಕರೀತಾರೆ. ಅದಕ್ಕೆ ಜ್ಞಾನ ಅನ್ನುವಂಥದ್ದು ಬೇಕಾಗತ್ತೆ. ಇಲ್ಲ ಅಂದ್ರೆ ಹೇಗಾಗತ್ತೆ ತಾಯಿ ಪರಿಸ್ಥಿತಿ ಅಂದ್ರೆ, ಒಬ್ಬ ಹೊಲದಾಗ ಕೆಲಸ ಮಾಡಾಕತ್ತಿದ್ದು, ಈ ಕುಡುಗೋಲು ತೊಗೊಂಡು ಕುರ್ಪಿ ತೊಗೊಂಡು ಕಳೆ ತೆಗಿಯಾಕತ್ತಿದ್ದು. ಬ್ಯಾಸಿಗೆ ಬಿಸಿಲ, ಬದುವಿನ ಮ್ಯಾಗ ಇಟ್ಟವ ಕುಡುಗೋಲಿಟ್ಟು ಏನು ಮಾಡಿದ ಅಂದ್ರೆ ಒಂದು 4 ರೊಟ್ಟಿ ತಿಂದ. 4 ರೊಟ್ಟಿ ತಿಂದ ಮ್ಯಾಗ ಹಳ್ಳಿ ಬಂದು ಆ ಕುಡುಗೋಲು ಮುಟ್ಟಿ ನೋಡ್ತಾನ, ಸುಡಾಕತ್ತಿತ್ತ. ಅದು ಅಜ್ಞಾನಿಗೇಡಿ ಮನುಷ್ಯ ಇದ್ದ. ಯವ್ವ ನನಗೆ ಕುಡುಗೋಲಿಗೆ ಜ್ವರ ಬಂದವು ಅಂದವ. ನಮಗೆ ಜ್ವರ ಬಂದ್ರೆ ಮೈ ಸುಡುತ್ತೆ, ಮತ್ತು ಇದು ಸುಡಾಕತ್ತೈತಿ ಅಂದ್ರೆ ಇದಕ್ಕೂ ಜ್ವರ ಬಂದವಲ್ಲ ಅಂತೇಳಿ ಆ ಕುಡುಗೋಲು ತೊಗೊಂಡು ಡಾಕ್ಟ್ರ್ ಕಡೆ ಓಡ್ಕೋಂತ ಬಂದಂತ. ಡಾಕ್ಟ್ರ ಏನೋ ತಮ್ಮ ಅಂದಂತ. ಆ ಕುಡುಗೋಲು ನೋಡಿ ಹೆದರೇ ಬಿಟ್ಟವ ಡಾಕ್ಟ್ರ್. ಯಾಕೋ ತಮ್ಮ ಅಂತ. ಏನಿಲ್ಲರಿ, ನಾನು ಕುಡುಗೋಲಿಗೆ ಜ್ವರ ಬಂದವು. ಇದಕ್ಕೆ ಜ್ವರ ಬಂದವಂತ ನಿಂಗೆ ಹೆಂಗೆ ಗೊತ್ತಾತ? ಈಗ ನಮಗೆ ಜ್ವರ ಬಂದ್ರೆ ಮೈ ಸುಡುತ್ತಿಲ್ಲರಿ, ಮತ್ತು ಇದು ಸುಡಾಕತ್ತೈತಿ, ಮತ್ತು ಇದಕ್ಕೆ ಜ್ವರ ಬಂದೈತ್ರಿ, ಮತ್ತು ಒಂದು ಇಂಜೆಕ್ಷನ್ನು ಒಂದಿಷ್ಟು ಗುಳಿಗೆ ಕೊಡ್ರಿ ಅನ್ನಂತ. ಎತ್ತಾಕ ಚುಚ್ಚಬೇಕು, ಎಲ್ಲಿ ನುಂಗಿಸ್ಬೇಕವ ಆತು ಅಂತೇಳಿ. ಮತ್ತು ಅಜ್ಞಾನಿ ಮನುಷ್ಯ, ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳೊಡನೆ ಜಗಳವೇ ಲೇಸು ಅಂತಾರೆ. ಮತ್ತು ಇವನ ಜೊತೆ ಹೋದ್ರೆ ನಾನು ಅಜ್ಞಾನಿ ಆಗ್ತೀನಿ ಅಂತೇಳಿ ಅವ ಡಾಕ್ಟ್ರ್ ಭಾರಿ ಶಾಣೆ ಇದ್ದವ. ಆ ಪುರಾಣ ಪುಣ್ಯಕಥೆ ಪ್ರವಚನ ಎಲ್ಲ ಕೇಳಿದ್ದ. ಮತ್ತು ಅವ ಅಂದಂತ ಹೊಲದಾಗ ಬಾವಿ ಐತಿಲ್ಲ ಅಂದಂತ. ಐತಿಲ್ರಿ ಅಂದ. ನೀನು ಆರಾಮ ಮಾಡ್ಬೋದು ಅಂದಂತ. ಅದೇ ಹಂಗ್ರಿ ಅಂದಂತ. ಏನಿಲ್ಲ, ಬಾವಿ ದಂಡಿಗೆ ಹೋಗಿ ಬೇಷ್ ಹಗ್ಗ ಕಟ್ಟಿ ಕುಡುಗೋಲಿ
ಕಟ್ಟಿರಿ ಅಂದ. ಕಟ್ಟಿ ಒಂದು 7ರಿಂದ 8 ಸಾರಿ ಮುಳುಗಿಸೋದು ಎಬ್ಸೋದು, ಮುಳುಗಿಸೋದು ಎಬ್ಸೋದು, ಮುಳುಗಿಸೋದು ಎಬ್ಸೋದು, ಇಷ್ಟು ಮಾಡಿಬಿಡು, ನಿನ್ನ ಕುಡುಗೋಲಿಗೆ ಬಂದಿರೋ ಜ್ವರ ಆರಾಮಾಗಿಬಿಡುತ್ತ ಆತು ಅಂತೆ. ಬರ್ರಂತೆ ಮತ್ತು ಹೊಲಕ್ಕೆ ಬಂತಿದ್ದು. ಹೊಲಕ್ಕೆ ಬಂದು ಬಾವಿ ದಂಡಿ ಮ್ಯಾಗ ಕುಡುಗೋಲಿಟ್ಟು ಬೇಷ್ ಹಗ್ಗದ್ಲೆ ಕಟ್ಟಿದ. ಕಟ್ಟಿ ಏನು ಮಾಡಿದ ಅಂದ್ರೆ ಒಂದು 7-8 ಸತ ಮುಳುಗಿಸೋದು ಎಬ್ಸೋದು, ಮುಳುಗಿಸೋದು ಎಬ್ಸೋದು, ಮುಳುಗಿಸೋದು ಎಬ್ಸೋದು ಮಾಡಿ ತೆಗೆದು ನೋಡ್ತಾನ. ತಣ್ಣಗಾಗಿತ್ತು ಕುಡುಗೋಲದು. ಡಾಕ್ಟ್ರ್ ಭಾರಿ ಶಾಣೆ ಅದನ, ನನ್ನ ಕಡೆಯಿಂದನ ಆರಾಮ ಮಾಡಿಸಿದ್ನಲ್ಲ ಅಂತಂದವ. ಕೆಲಸ ಮಾಡಿಕೊಂಡು ಮನೆಗೆ ಹೋದವ. ಹುಲ್ಲಿನ ಹೊರಿ ತಗೊಂಡು ಮನೆಗೆ ಹೋದ. ಮನೆಗೆ ಹೋದಾಗ ಪಡಸಾಲಿ ಒಳಗೆ ಮುದುಕಿ ನಡ್ಕೋಂತ ಕುಂತಿತ್ತು. ಮುದುಕಿ ಏನಾಗೈತಿ ನಿನಗೆ ಅಂತ. ತಮ್ಮ ವಿಪರೀತ ಜ್ವರ ಬಂದವ ಯಪ್ಪ, ಚಳಿ ಜ್ವರ ಅಂದ್ಲಾಕಿ. ದವಾಖಾನಿಗೆ ಕರ್ಕೊಂಡು ಹೋಗು ಅಂದ್ಲಾಕಿ. ಎಲ್ಲಿ ದವಾಖಾನಿ, ನಾನಾ ಆರಾಮ ಮಾಡ್ತೀನಿ ಬಾ ಅಂದಂತವ. ಈ ಕುಡುಗೋಲು ಆರಾಮ ಮಾಡ್ಕೊಂಡು ಬಂದೀನಿ, ನಿನ್ನ ಆರಾಮ ಮಾಡೋದೇನು ದೊಡ್ಡ ಆಗದನ, ನಾನಾ ಆರಾಮ ಮಾಡ್ತೀನಿ ಬಾ ಅಂತೇಳಿ ಆ ಮುದುಕಿನ ಹೊತ್ಕೊಂಡು ದವಾಖಾನಿಗೆ ಕರ್ಕೊಂಡು ಹೋಗಬೇಕಿಲ್ಲ. ಎಲ್ಲಿಗೆ ಹೊಂಟ ಓಡ್ಕೋ ಅಂತಂದ್ರೆ ಹೊಲದ ಕಡೆ ಓಡ್ಕೋ ಅಂತ ಹೊಂಟನಂತ. ಲೋ, ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೊಂಟಿ, ನೀಗಪ್ಪನ ಇರು, ನಾನು ನಿನ್ನ ಆರಾಮ ಮಾಡ್ತೀನಿ ಅಂದಂತ. ನೀ ಸುಮ್ಮನೆ ಇರು, ನಾನು ನಿನ್ನ ಆರಾಮ ಮಾಡ್ತೀನಿ ಅಂತೇಳಿ ಹೋಗಿ ಆ ಮುದುಕಿನ ಬಾವಿ ದಂಡಿ ಮ್ಯಾಗಿಟ್ಟು ಏನು ಮಾಡಾಕತ್ತಿಲ್ಲ ಅಂದ್ಲಾಕಿ. ನೀ ಗಪ್ಪನ ಇರು, ನಾನು ನಿನ್ನ ಆರಾಮ ಮಾಡ್ತೀನಂತ ಬೇಷ ಸೊಂಟಕ್ಕೆ ಹಗ್ಗ ಬಿಗದ್ನಂತ. ಆ ಮುದುಕಿ ಸೊಂಟಕ್ಕೆ ಹಗ್ಗ ಬಿಗದ. ಏನು ಮಾಡಾಕತ್ತಿಲ್ಲ, ನೀ ಗಪ್ಪನ ಇರು, ನಾನು ನಿನ್ನ ತಣ್ಣಗೆ ಆರಾಮ ಮಾಡ್ತೀನಿ ಅಂದವ. ಆಮ್ಯಾಗ ಬಾವ್ಯಾಗ ಬಿಟ್ಟ ಆ ಮುದುಕಿನ ಬಾವ್ಯಾಗ ಬಿಟ್ಟಾಗೋದು ಬಾ ಅಂತ ಬಾಯಿ ತೆಗೀತದ. ಅಂತ ಬಾಯಿ ತೆಗೆದಾಗ ಮುಳುಗಿಸೋದು ಎಬ್ಸೋದು, ಮುಳುಗಿಸೋದು, ಅದು ಅಬುಕ್ 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 ಅಂತ ನೀರು ಕುಡಿಯಾಕತ್ತಿತ್ತ. ಮುಳುಗಿಸೋದು ಎಬ್ಸೋದು, ಮುಳುಗಿಸೋದು ಎಬ್ಸೋದು ಮಾಡಿದ. ಮತ್ತು ಹೀಗೆ ತೆಗೆದು ನೋಡಿದ, ಮುದುಕಿ ತಣ್ಣಗಾಗಿತ್ತು, ಅಂದ್ರೆ ಶಟದ ಹೋಗಿತ್ತು ಅಂತ. ಜ್ಞಾನ ಅನ್ನುವಂಥದ್ದು ಬೇಕಾಗತ್ತೆ ಭಕ್ತರಿಗೆ. ಚನ್ನಬಸವ ತಾತನವರು ಜ್ಞಾನದ ಉಪದೇಶವನ್ನು ಮಾಡ್ತಾ ಇದ್ರು ಮಠದೊಳಗೆ ನಿತ್ಯ. ಎಲ್ಲ ನನ್ನ ಸದ್ಭಕ್ತರು ಜ್ಞಾನವಂತರಾಗಬೇಕು, ಆಚಾರವಂತರಾಗಬೇಕು, ನೀತಿವಂತರಾಗಬೇಕು, ಸಂಸ್ಕಾರವಂತರಾಗಬೇಕು ಅಂತೇಳಿ ನಿತ್ಯ ಜ್ಞಾನದ ಉಪದೇಶವನ್ನು ಮಾಡ್ತಾ ಆ ಗೆಜ್ಜಿ ಬಾವಿಯ ಮಠದೊಳಗೆ ಚನ್ನಬಸವ ತಾತನವರಿರುವಂಥ ಸಮಯದೊಳಗೆ ಬರುವಂತಹ ಭಕ್ತರಿಗೆ ಹೇಳ್ತಾರಂತ, ಅಪ್ಪ, ನಮ್ಮ ಗುರುಗಳೇನಿದ್ರಲ್ಲ ಕರಿಬಸವ ತಾತನವರು, ಅವರ ಲೀಲೆಗಳು ಸಾಮಾನ್ಯವಾಗಿರುವಂಥವಲ್ಲ. ಅವರ ಲೀಲೆಗಳು ಅಖಂಡವಾಗಿರುವಂತಹ ಲೀಲೆಗಳು. ಈ ಕುಷ್ಟಗಿಯ ಪಂಚಕಂತಿಯ ಹಿರೇಮಠ ಅಂದ್ರೆ ಅದು ಸಾಮಾನ್ಯವಾಗಿರುವಂತಹ ಮಠ ಅಲ್ಲ. ಕಾಶಿಯ ಜಂಗಮವಾಡಿಯ ಮಠಕ್ಕೂ ಮತ್ತು ಕುಷ್ಟಗಿಯ ಪಂಚಕಂತಿಯ ಹಿರೇಮಠಕ್ಕೂ ಕೂಡ ಒಂದು ಅವಿನಾಭಾವವಾಗಿರುವಂತಹ ಸಂಬಂಧ ಶತಶತಮಾನಗಳಿಂದಲೂ ಕೂಡ ಹಬ್ಬಿಕೊಂಡು ಬಂದಿರುವಂಥದ್ದು. ಅಂತಹ ಒಂದು ಮಠ ಕುಷ್ಟಗಿಯ ಪಂಚಕಂತಿಯ ಹಿರೇಮಠ ಅಂಥೇಳಿ ಕರಿಬಸವ ತಾತನವರ ಲೀಲೆಗಳನ್ನು ತುಂಬಿರುವಂತಹ, ನೆರೆದಿರುವಂತಹ ಸಾವಿರಾರು ಭಕ್ತರ ಸನ್ನಿಧಾನದೊಳಗೆ ಚನ್ನಬಸವ ತಾತನವರು ತಮ್ಮ ಗುರುಗಳಾಗಿರುವಂತಹ ಕರಿಬಸವ ತಾತನವರ ಲೀಲೆಗಳನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ರಂತ. ಕರಿಬಸವ ತಾತನವರ ಲೀಲೆಗಳು ಸಾಮಾನ್ಯವಾಗಿರುವಂಥವಲ್ಲ. ಒಂದಾನೊಂದು ಕಾಲದೊಳಗೆ ಕುಷ್ಟಗಿಯೊಳಗೆ ಭೀಕರವಾಗಿರುವಂತಹ ಬರಗಾಲ, ಭೀಕರವಾಗಿರುವಂತಹ ಕ್ಷಾಮ, ಎಷ್ಟರ ಮಟ್ಟಿಗಿನ ಬರಗಾಲ ಒಂದಾನೊಂದು ಕಾಲದೊಳಗೆ ಕುಷ್ಟಗಿಯೊಳಗೆ ಆವರಿಸಿಕೊಂಡು ಬಿಟ್ಟಿತ್ತು. ಅಂದ್ರೆ ಒಂದೊಪ್ಪತ್ತಿನ ಊಟ ಸಿಕ್ತು ಅಂದ್ರೆ 1 kg ಬಂಗಾರ ಸಿಕ್ಕಷ್ಟು ಖುಷಿ ಆಗುತ್ತಾ ಇತ್ತಂತ. ಹಸಿವಿನಿಂದ ಎಷ್ಟೋ ಜನ ಸತ್ತೇ ಹೋಗಿಬಿಟ್ಟಿದ್ದು. ಊರು ತುಂಬ ಹೆಣಗಳ ರಾಶಿಗಳು ಬಿದ್ದಿದ್ವಂತ. ಎಷ್ಟೋ ಜನ ಊರು ಬಿಟ್ಟು ಹೊಂಟಿದ್ರಂತ. ಎಷ್ಟೋ ಜನ ತಾಯಂದಿರು ಆ ಹಸಿವಿಗೆ ಕಂಗೆಟ್ಟು ತಮ್ಮ ಮಕ್ಕಳನ್ನು ಮಾರಿಕೊಂಡು ಒಂದೊಪ್ಪತ್ತಿನ ಊಟವನ್ನು ಮಾಡುತ್ತಾ ಇದ್ರಂತ. ಅಂತಹ ಒಂದು ಭೀಕರವಾಗಿರುವಂತಹ ಬರಗಾಲ ಆ ಕುಷ್ಟಗಿಯ ನಾಡಿನೊಳಗೆ ಬಿದ್ದಾಗ ಈ ಸುದ್ದಿ ಯಾರಿಗೆ ಗೊತ್ತಾಗುತ್ತಂದ್ರೆ ಕರಿಬಸವ ತಾತನವರಿಗೆ ಗೊತ್ತಾಗತ್ತಂತ. ಕರಿಬಸವ ತಾತನವರಿಗೆ ಗೊತ್ತಾಗಿರುವಂಥ ಸಂದರ್ಭದೊಳಗೆ ಕರಿಬಸವ ತಾತನವರು ಆ ಕುಷ್ಟಗಿಯ ಒಳಗಿರುವಂಥ ಜನರನ್ನು ನೋಡ್ತಾರೆ.
ಹಸಿವಿನಿಂದ ಸತ್ತು ಬಿದ್ದಿರುವಂಥ ರಾಶಿ ರಾಶಿ ಹೆಣಗಳನ್ನು ನೋಡ್ತಾರೆ. ಹೆಣಗಳನ್ನು ನೋಡಿ ಮಮ್ಮಲ ಮರಗುತ್ತಾರೆ. ಮಮ್ಮಲ ಮರಗಿ ಏನು ಮಾಡುತ್ತಾರೆ ಅಂದ್ರೆ ಅನುಷ್ಠಾನಕ್ಕೆ ಕುಳಿತುಕೊಳ್ತಾರೆ. ಅನುಷ್ಠಾನಕ್ಕೆ ಕುಳಿತುಕೊಂಡು 21 ದಿನಗಳ ಪರ್ಯಂತರವಾಗಿ ಕರಿಬಸವ ತಾತನವರು ಅನುಷ್ಠಾನಕ್ಕೆ ಕುಳಿತುಕೊಂಡು ಇನ್ನೇನು ಎದ್ದು ಹೊರಗಡೆ ಬರುವಂಥ ಸಂದರ್ಭದೊಳಗೆ ದೋ ಅಂತೇಳಿ ಧಾರಾಕಾರವಾಗಿರುವಂತಹ ಮಳೆಯಾಗಿ ಹಳ್ಳ ಕೊಳ್ಳ ಕೆರೆ ಕಟ್ಟೆ ಬಾವಿಗಳೆಲ್ಲ ತುಂಬಿ ಹೋಗಿ ಬರಗಾಲ ದೂರವಾಗಿ ಬಿಟ್ಟಿತ್ತಂತ. ಅಂತಹ ಭೀಕರವಾಗಿರುವಂತಹ ಬರಗಾಲವನ್ನು ದೂರ ಮಾಡಿರುವಂತಹ ಲೀಲಾಪುರುಷರು ಯಾರು ಅಂದ್ರೆ ಕರಿಬಸವ ತಾತನವರು ಅಂತ. ಕರಿಬಸವ ತಾತನವರು ಅಂತಹ ತಾತನವರು ಅಡ್ಡಾಡಿ ಹೋಗಿರುವಂತಹ ಮಠ ಇತ್ತು. ಅಂತಹ ತಾತನವರು ಬೆಳೆಸಿ ಹೋಗಿರುವಂತಹ ಮಠ ಇತ್ತು. ಅಂತಹ ಮಠಕ್ಕೆ ನನ್ನನ್ನ ಪೀಠಾಧಿಪತಿಗಳನ್ನಾಗಿ ಮಾಡ್ಯಾರಲ್ಲ, ನಾನ ಪುಣ್ಯವಂತ ನಾನ ದಂಡ್ಯವಂತ ಅಂತೇಳಿ ಚನ್ನಬಸವ ತಾತನವರು ಏನು ನೆರೆದಿರುವಂಥ ಸಾವಿರಾರು ಭಕ್ತರ ಸಮ್ಮುಖದೊಳಗೆ ಕರಿಬಸವ ತಾತನವರ ಲೀಲೆಗಳನ್ನು ಹೇಳ್ತಾ ಹೊಂಟ್ರಂತ. ಕರಿಬಸವ ತಾತನವರ ಲೀಲೆಗಳು ಸಾಮಾನ್ಯವಾಗಿರುವಂಥವಲ್ಲ. ವಿಜಯಪುರಕ್ಕೆ ಹೋಗುತ್ತಾರೆ. ಆ ವಿಜಯಪುರದೊಳಗೆ ಆಗಿನ ದಿನಮಾನದೊಳಗೆ ರಾಜನಾಗಿರುವಂತಹ ಮುಸ್ಲಿಂ ರಾಜನಾಗಿರುವಂತಹ ಆದಿಲ್ ಶಾನಿಂದ ಸತ್ಕಾರವನ್ನು ಪಡೆದು ಆ ಆದಿಲ್ ಶಾಹಿ ರಾಜನಿಗೆ ಆಶೀರ್ವಾದವನ್ನು ಮಾಡಿ ಬರುತ್ತಾರೆ. ಆ ನಂತರದೊಳಗೆ ಹೀಗೆ ಒಂದು ಸಾರಿ ಆ ವಿಜಯಪುರದಿಂದ ಬರುವಂಥ ಸಮಯದೊಳಗೆ ಘಟಪ್ರಭಾ ನದಿ ಉಕ್ಕಿದೋ ಅಂತ ಹರಿತಾ ಇರುತ್ತೆ. ಆ ಘಟಪ್ರಭಾ ನದಿ ಉಕ್ಕಿ ಹರಿಯುವಂಥ ಸಮಯದೊಳಗೆ ಈ ದಂಡಿಯಿಂದ ಆ ದಂಡಿಗೆ ಹೋಗುವಂಥ ಸಮಯದೊಳಗೆ ಕರಿಬಸವ ತಾತನವರು ಏನು ಮಾಡಿದರು ಅಂದ್ರೆ ಕಂಬಳಿಯನ್ನು ಹಾಸಿದ್ರಂತೆ. ಶಿವಸಾಂಬಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಚನ್ನಬಸವೇಶ್ವರ ಮಹಾರಾಜ ಕೀ ಜೈ. ಕರಿಬಸವೇಶ್ವರ ಮಹಾರಾಜ ಕೀ ಜೈ. ಶಿವಸಾಂಬಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಘಟಪ್ರಭಾ ನದಿ ತುಂಬಿ ಹರಿತಾ ಇತ್ತಂತ. ಈ ದಂಡೆಯೊಳಗೆ ನಿಂತವ್ರು ಈ ದಂಡೆಯೊಳಗೆ, ಆ ದಂಡೆಯೊಳಗಿದ್ದವರು ಆ ದಂಡೆಯೊಳಗೆ. ಕರಿಬಸವ ತಾತನವರು ಬಂದು ಉಕ್ಕಿ ಹರಿಯುವಂಥ ನದಿಯ ಮುಂಭಾಗದೊಳಗೆ ನಿಂದಿರ್ತಾರೆ. ಆ ಶರದಿಯ ಮುಂಭಾಗದೊಳಗೆ ನಿಂತಿರುವಂಥ ಸಂದರ್ಭದೊಳಗೆ ದಂಡಿಯ ಸಮೀಪದೊಳಗಿರುವಂಥ ಜನ ಅಂತಾರಂತ, ಯಪ್ಪ ಈ ನದಿ ಎನ್ನುವಂಥದ್ದು ಈ ಹೊಳೆ ಎನ್ನುವಂಥದ್ದು ಉಕ್ಕಿ ಹರಿಯಾಕತ್ತೈತಿ, ಹೋಗಬೇಡ್ರಿ. ಈ ಹೊಳೆಯ ಸೆಳುವಿಗೆ ಸಿಕ್ಕು ಏನಾದರೂ ಹೆಚ್ಚು ಕಮ್ಮಿ ಆಗಿಗಿತ್ತು ಅಂದಾಗ ಅವಾಗ ಕರಿಬಸವ ತಾತನವರು ಏನು ಮಾಡ್ತಾರಂದ್ರೆ ತಮ್ಮ ಹೆಗಲ ಮೇಲಿರುವಂತಹ ಕಂಬಳಿಯನ್ನು ಆ ಘಟಪ್ರಭಾ ನದಿಯ ಮೇಲೆ ಹಾಸ್ತಾರಂತ. ಆ ನದಿಯ ಮೇಲೆ ಹಾಸಿ ಆ ಕಂಬಳಿಯ ಮೇಲೆ ಕುಳಿತುಕೊಂಡು ಈ ದಡದಿಂದ ಆ ದಡವನ್ನು ಮುಟ್ಟುತ್ತಾರಂತ ಕರಿಬಸವ ತಾತನವರು. ಪ್ರಕೃತಿಯೂ ಸಹ ಮಹಾತ್ಮರ ಮಾತನ್ನು ಕೇಳುತ್ತಂತ ತಾಯಿ. ನೀರು ಕೇಳುತ್ತ, ಗಾಳಿ ಕೇಳುತ್ತ, ಬೆಂಕಿ ಕೇಳುತ್ತ. ಇಲ್ಲಿ ತಿಂತಣಿ ಅಂತ ಬರುತ್ತ ಲಿಂಗಸೂರು ಸಮೀಪದೊಳಗೆ ತಿಂತಣಿಯ ಮೌನೇಶ್ವರರು ಅಂತ ಹೆಸರು ತಾವೆಲ್ಲ ಕೇಳಿರ್ಬೋದು. ಆ ತಿಂತಣಿಯ ಮೌನೇಶ್ವರರು ಒಂದು ಸಾರಿ ತಮ್ಮ ಶಿಷ್ಯ ಗಂಗಪ್ಪಯ್ಯನ ಕುಂದಿರಿಸಿಕೊಂಡು ಹರಿಯುವಂತಹ ಕೃಷ್ಣಾ ನದಿಯ ಮುಂಭಾಗದೊಳಗೆ ಏನೋ ಒಂದು ಉಪದೇಶ ಮಾಡ್ತಾ ಇರ್ತಾರೆ. ಒಂದು ತಾಸು ಉಪದೇಶ ಮಾಡಿದ್ರಂತ ಶಿಷ್ಯನಿಗೆ. ಆವಾಗ ಒಂದು ತಾಸು ಆದ್ಮ್ಯಾಗ ಶಿಷ್ಯ ಗಂಗಪ್ಪಯ್ಯನಂತ, ಅಪ್ಪ ಅವರ ನೀವೇನು ಉಪದೇಶ ಮಾಡಿದ್ರಲ್ಲ ಅದು ನನ್ನ ಕಿವಿಗೆ ಬೀಳಲಿಲ್ಲ ಅಂದವ. ಯಾಕೋ ಗಂಗ, ಯಾಕೆ ನಾನು ಮಾಡಿರುವಂಥ ಉಪದೇಶ ನಿನ್ನ ಕಿವಿಗೆ ಬೀಳಲಿಲ್ಲ ಅಂದಾಗ ಅವಾಗ ಗಂಗಪ್ಪಯ್ಯ ಅಂದನಂತ, ಏನಿಲ್ರಪ್ಪ ಈ ಹೊಳೆಯ ನದಿಯ ಸದ್ದು ಗದ್ದಲದೊಳಗೆ ನಿಮ್ಮ ಮಾತು ನನ್ನ ಕಿವಿಗೆ ಬೀಳಲಿಲ್ಲ, ಏನೂ ಕೇಳಿಸಲೇ ಇಲ್ಲ ಅಂದಾಗ ಅವಾಗ ತಿಂತಣಿಯ ಮೌನೇಶ್ವರರಿಗೆ ಏಕಕಾಲಕ್ಕೆ ಸಿಟ್ಟು ಬಂತಂತ. ಹರಿಯುವಂತಹ ಕೃಷ್ಣಾ ನದಿಗೆ ಅಂತಾರಂತ ಹೇ ಕೃಷ್ಣೆ ಅಂದ್ರವು. ಹೇ ಕೃಷ್ಣೆ ಅಂದಾಗ ಕೃಷ್ಣಾ ನದಿ ಹೆಣ್ಣು ರೂಪವನ್ನು ತಾಳಿ ಎದ್ದು ನಿಂತು ಕೈ ಮುಗಿದು ತಲೆಬಾಗಿ ನಿಂತಂತ. ಯಪ್ಪ ಹೇಳು ಒಂದಳಂತ ಕೃಷ್ಣೆ, ಏನಿಲ್ಲ ನೀನು ಸದ್ದು ಗದ್ದಲವನ್ನು ಮಾಡಿಕೊಂಡು ಇಲ್ಲೇ ಇರುವ ಹಾಗಿದ್ರೆ ಇರಾಕ್ ಹೋಗಬೇಡ. ಅವಾಗ ಕೃಷ್ಣಾ ನದಿ ಎನ್ನುತ್ತಂತ, ಯಪ್ಪ ಜಗತ್ತಿನ ಜನ ಬಂದು ನನ್ನೊಳಗೆ ಪಾಪ ಕೋಪಗಳನ್ನು ತೊಳೆದುಕೊಳ್ತಾರೆ,
ನನ್ನ ಪಾಪ ಕೋಪಗಳನ್ನು ತೊಳೆಯುವಂತಹ ಪುಣ್ಯಾತ್ಮ ನೀನು ಹೋಗು ಅಂದ್ರೆ ನಾನು ಎಲ್ಲಿಗೆ ಹೋಗಲಿ, ನೀನು ಹೇಳಿದಂಗೆ ನಾನು ಕೇಳಿಕೊಂಡು ನಿನ್ನ ಸನ್ನಿಧಾನದೊಳಗೆ ನಾನು ಇರ್ತೀನಿ ಅಂಥೇಳಿ ಆ ಕೃಷ್ಣಾ ನದಿ ಅಂದಾಗ ಅವಾಗ ತಿಂತಣಿಯ ಮೌನೇಶ್ವರರಂತಾರಂತ. ನೀನು ಇಲ್ಲಿ ಇರುವ ಹಾಗಿದ್ರೆ ಹೇಗಿರಬೇಕು ಅಂದ್ರೆ ನನ್ನ ಸರಹದ್ದು ಪ್ರಾರಂಭವಾಗಿ ನನ್ನ ಸರಹದ್ದು ಮುಕ್ತಾಯವಾಗುವವರೆಗೂ ಕೂಡ ನೀನೆಷ್ಟೇ ಬುರ್ಗರಿಯುತ್ತಾ ಉಕ್ಕಿ ಹರಿಯುತ್ತಾ ಬಂದರೂ ಕೂಡ ಇಲ್ಲಿ ನನ್ನ ಗುಡಿಯ ಗಂಟೆಯ ನಾದ ಕೇಳಬೇಕು ವಿನಃ ನಿನ್ನ ನದಿಯ ಸಪ್ಪಳ ಸದ್ದು ಗದ್ದಲ ಒಂದಿಷ್ಟೂ ಕೇಳಬಾರದು ಅಂತ. ಅಂದಿನಿಂದ ಇಂದಿನವರೆಗೂ ಕೂಡ ತಿಂತನಿ ನೋಡಿದವರಿಗೆ ಗೊತ್ತಿರುತ್ತೆ, ಆ ನದಿ ಎಷ್ಟ ಉಕ್ಕಿ ಹರಿದು ಬಂದರೂ ಕೂಡ ಅಲ್ಲಿ ಒಂದಿಷ್ಟೂ ಕೂಡ ಸಪ್ಪಳ ಕೇಳಿ ಬರಂಗಿಲ್ಲ. ಹಂಗೆ ಪ್ರಕೃತಿಯೂ ಸಹ ಮಹಾತ್ಮರ ಮಾತನ್ನು ಕೇಳುತ್ತಂತ. ಇಲ್ಲಿ ಕರಿಬಸವ ತಾತನವರು ಏನು ಮಾಡಿದರು ಅಂದ್ರೆ ಆ ಉಕ್ಕಿ ಹರಿಯುವಂತಹ ಘಟಪ್ರಭಾ ಹೊಳಿಗೆ ಕಂಬಳಿಯನ್ನು ಹಾಕಿ ಈ ದಡದಿಂದ ಆ ದಡಕ್ಕೆ ಹೋಗಿ ಅಲ್ಲಿರುವಂತಹ ಭಕ್ತರನ್ನು ಆಶ್ಚರ್ಯಗೊಳಿಸಿದ್ರಂತ. ಇಂತಹ ಅಮೋಘವಾಗಿರುವಂತಹ ತಮ್ಮ ಗುರುಗಳಾಗಿರುವಂತಹ ಕರಿಬಸವ ತಾತನವರ ಲೀಲೆಗಳನ್ನು ಚನ್ನಬಸವ ತಾತನವರು ಸಾವಿರಾರು ಜನ ಸದ್ಭಕ್ತರಿಗೆ ಹೀಗ ಎಳೆ ಎಳೆಯಾಗಿ ಹೇಳ್ತಾ ಹೋದ್ರಂತ. ಕರಿಬಸವ ತಾತನವರು ಅಂದ್ರೆ ಸಾಮಾನ್ಯವಾಗಿರುವಂಥವರಲ್ಲಪ್ಪ. ಒಂದು ಸಾರಿ ಕರಿಬಸವ ತಾತನವರು ತಮ್ಮ ಶಿಷ್ಯರನ್ನು ಕರೆದುಕೊಂಡು ಅಡವಿ ಒಳಗೆ ಹೊಂಟಿದ್ರು. ಕಾಡಿನೊಳಗೆ ಹೋಗುವಂಥ ಸಮಯದೊಳಗೆ ಒಂದು ವ್ಯಾಘ್ರ, ಒಂದು ಹುಲಿ ಹಸಿದುಕೊಂಡು ಬೇಟೆಯನ್ನಾಡುತ್ತಾ ಬೇಟೆಯನ್ನು ಹುಡುಕಿಕೊಂಡು ಬರುವಂಥ ಸಮಯದೊಳಗೆ ಎಲ್ಲಿ ಬಂದು ನಿಂತು ಅಂದ್ರೆ ತಾತನವರ ಮುಂದೆ ಬಂದು ನಿಂತಂತ. ಹಿಂದಿರುವಂಥ ಶಿಷ್ಯರೆಲ್ಲ ಹೆದರಿ ಬಿಟ್ರಂತ. ಯಪ್ಪ, ಹುಲಿ ಬಂತು, ಅದರೊಳಗೂ ಕೂಡ ಹಸಿದಿರುವಂಥ ಹುಲಿ ಅದು ಬೇಟೆಯನ್ನು ಹುಡುಕಿಕೊಂಡು ಬಂದೈತಿ, ಅಯ್ಯಯ್ಯೋ ನಮ್ಮನ್ನು ತಿಂದ ಹಾಕುತ್ತ ಅಂದಾಗ ಅವಾಗ ಕರಿಬಸವ ತಾತನವರು ತಮ್ಮ ಪರಮ ಪವಿತ್ರವಾಗಿರುವಂಥ ಹಸ್ತವನ್ನು ಆ ಹುಲಿಯ ಮೇಲೆ ಹೀಗೆ ಸವರಿರುವಂಥ ಸಮಯದೊಳಗೆ, ಹುಲಿಯ ತಲೆಯ ಮೇಲಿಟ್ಟಿರುವಂಥ ಸಮಯದೊಳಗೆ ಅವಾಗ ಆ ಹುಲಿ ಏನು ಮಾಡಿತು ಅಂದ್ರೆ ಯಾವಾಗ ತಾತನವರ ಹಸ್ತ ಆ ಹುಲಿಯ ತಲೆಯ ಮೇಲಿಟ್ಟಿರುವಂಥ ಸಂದರ್ಭದೊಳಗೆ ಅವಾಗ ಆ ಹುಲಿ ತಾತನವರ ಪಾದದ ಮೇಲೆ ಬಿದ್ದು ಹೊರಳಾಡಕ್ಕೆ ಪ್ರಾರಂಭ ಮಾಡುತ್ತಂತೆ. ತಾತನವರ ಪಾದದ ಮೇಲೆ ಬಿದ್ದು ಹೊರಳಾಡಕ್ಕೆ ಪ್ರಾರಂಭ ಮಾಡಿ ತಾತನವರ ಆಶೀರ್ವಾದವನ್ನು ತೆಗೆದುಕೊಂಡು ಯಾರಿಗೂ ಏನನ್ನು ಮಾಡಲಾರದ ಸುಮ್ಮನೆ ಹೋಯಿತಂತೆ. ಇಂತಹ ಅಭೂತಪೂರ್ವವಾಗಿರುವಂತಹ ಕರಿಬಸವ ತಾತನವರ ಲೀಲೆಗಳನ್ನು ಚನ್ನಬಸವ ತಾತನವರು ಅಲ್ಲಿ ನೆರೆದಿರುವಂತಹ ಸಾವಿರಾರು ಭಕ್ತರಿಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗುತ್ತಾರೆ. ಮುಂದೇನು ಹೇಳ್ತಾರೆ ಅನ್ನುವಂಥದ್ದನ್ನು